This is the most requested video on my channel recently ಅಂತಾನೆ ಹೇಳ್ಬೋದು. ವಿಶ್ಲಿಂಗ್ ಕ್ರೈಟೀರಿಯನ್ ಅಚೀವ್ ಮಾಡೋದು ಇಸ್ ವೆರಿ ಈಸಿ ಕಂಪೇರ್ ಟು ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬ್ ಅಂತ ಅನ್ಸುತ್ತೆ. ಯೂಟ್ಯೂಬ್ ಗಿಂತ ಜಾಸ್ತಿ ವಿಶ್ಲಿಂಗ್ ಅಲ್ಲೇ ಜಾಸ್ತಿ ಅರ್ನ್ ಮಾಡಿದೀನಿ ಅಂತ ಹೇಳ್ಬೋದು. ₹1 ಖರ್ಚು ಮಾಡ್ದೇನೆ ಪ್ರಾಡಕ್ಟ್ಸ್ ನ ತರಿಸ್ಕೊಂಡು ನೀವು ಹಾಲ್ ಮಾಡ್ಬಿಟ್ಟು ವಾಪಸ್ ಕೂಡ ಕಳಿಸಬಹುದು. ವಿಶ್ಲಿಂಕ್ ಅಲ್ಲಿ ಯಾರ್ಯಾರು ವರ್ಕ್ ಮಾಡಬಹುದು ಅಂಡ್ ವರ್ಕ್ ಮಾಡಕ್ ಬೇಕಾಗಿರೋ ಕ್ರೈಟೀರಿಯಾ ಏನು ಅಂತ ಹೇಳ್ತೀನಿ. ಇದು ವಿಶ್ಲಿಂಕ್ ಅಲ್ಲಿ ಈಸಿಯೆಸ್ಟ್ ವೇ ಟು ಅರ್ನ್ ಮನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಹಾಯ್, ಐ ಆಮ್ ಸ್ವಾತಿ. ನಿಮ್ಗೆ ಏನಾದ್ರು ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್ ವಿಡಿಯೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದ್ಯಾಟ್. ಇವತ್ತು ನಾನು ವಿಶ್ಲಿಂಗ್ ವಿಡಿಯೋ ಮಾಡ್ತಾ ಇದ್ದೇನೆ. ದಿಸ್ ಇಸ್ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಆನ್ ಮೈ ಚಾನಲ್ ರೀಸೆಂಟ್ಲಿ ಅಂತಾನೆ ಹೇಳ್ಬೋದು. ಬಿಕಾಸ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಇರ್ತಾ ಇತ್ತು, ವಿಶ್ಲಿಂಗ್ ಬಗ್ಗೆ ಹೇಳಿ, ವಿಶ್ಲಿಂಗ್ ಇಂದ ಹೇಗೆ ಅರ್ನ್ ಮಾಡೋದು, ಇನ್ಸ್ಟಾಗ್ರಾಮ್ ನ ವಿಶ್ಲಿಂಗ್ ಹೇಗೆ ನಾನು ಕನೆಕ್ಟ್ ಮಾಡೋದು, ಹೇಗೆ ಪೋಸ್ಟ್ ಅಲ್ಲಿ ಆಟೋ DM ನ ನಾನು ಜನರೇಟ್ ಮಾಡೋದು, ವೇಟ್ ಲಿಸ್ಟ್ ಹೇಗೆ ಮಾಡೋದು, ₹1 ಇಲ್ದೇನೆ ಬಟ್ಟೆನೆಲ್ಲ ತರಿಸ್ಕೊಂಡು ವಿಶ್ಲಿಂಗ್ ಅಲ್ಲಿ ವಿಡಿಯೋ ಮಾಡ್ಬೋದಂತೆ, ಅದೇ ಹೇಗೆ ಮಾಡೋದು ಅಂತ ತುಂಬಾನೇ ಕ್ವಶನ್ಸ್ ನ ಕೇಳ್ತಾ ಇದ್ರಿ. ಇವತ್ತು ನಾನು ವಿಶ್ಲಿಂಗ್ ವಿಡಿಯೋ ಜೊತೆ ಬಂದಿದ್ದೀನಿ. ಅದೆಲ್ಲ ಕ್ವಶನ್ಗೂ ನಾನು ಆನ್ಸರ್ ಮಾಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಫಸ್ಟ್ ವಿಶ್ಲಿಂಕ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇಟ್ ಈಸ್ ಅನ್ ಪ್ಲಾಟ್ಫಾರ್ಮ್ ಆರ್ ಅನ್ ಆಪ್. ನಮ್ಮಂತ ಕ್ರಿಯೇಟರ್ ಮತ್ತು ಬ್ರ್ಯಾಂಡ್ಸ್ ನ ಅದು ಕನೆಕ್ಟ್ ಮಾಡುತ್ತೆ. ಮುಂಚೆ ನಾವೇನಾದ್ರೂ ಯಾವ್ದಾದ್ರು ಒಂದು ಬ್ರ್ಯಾಂಡ್ ಪ್ರಾಡಕ್ಟ್ ನ ನಾವು ಸೇಲ್ ಮಾಡಬೇಕು ಅಥವಾ ಅದರಿಂದ ಅರ್ನ್ ಮಾಡಬೇಕು ಅಂದ್ರೆ ಅದರದೇ ಆದಂತ ಅಫಿಲಿಯೇಟ್ ಪ್ರೋಗ್ರಾಮ್ಗೆ ನಾವು ಜಾಯ್ನ್ ಆಗಬೇಕಾಯ್ತು. ಲೈಕ್ ಮಿಂತ್ರಾದೇ ಸಪರೇಟ್, ಮೀಶೋದೇ ಸಪರೇಟ್, ಅಮೆಝಾನ್, ಫ್ಲಿಪ್ಕಾರ್ಟ್ ಅಂತ ಸಪರೇಟೇ ಮಾಡಬೇಕಾಯ್ತು. ಬಟ್ ವಿಶ್ಲಿಂಕ್ ಅಲ್ಲಿ 250+ ಬ್ರ್ಯಾಂಡ್ಸ್ ಇದೆ. ನಾವು ಒಂದ್ಸತಿ ವಿಶ್ಲಿಂಕ್ ಅಫಿಲಿಯೇಟ್ ಪ್ರೋಗ್ರಾಮ್ಗೆ ಜಾಯ್ನ್ ಆದ್ರೆ ಸಾಕು, ಈ ಎಲ್ಲಾ 250 ಬ್ರ್ಯಾಂಡ್ಸ್ಗೂ ಒಂದೇ ಸತಿ ಆಕ್ಸೆಸ್ ಸಿಗುತ್ತೆ ಅಂಡ್ ಒಂದೇ ಕಡೆ ಕೂಡ ಇರುತ್ತೆ. ಇನ್ನೊಂದೇನು ಅಂದ್ರೆ ವಿಶ್ಲಿಂಕ್ ಅಲ್ಲಿರೋ ಯಾವುದೇ ಬ್ರ್ಯಾಂಡ್ ಪ್ರಾಡಕ್ಟ್ ನ ನಾವು ತಗೊಂಡು ಅದ್ರ ಮೇಲೆ ವಿಡಿಯೋ ಕ್ರಿಯೇಟ್ ಮಾಡಿ ಅದಕ್ಕೆ ಬೇಕಾಗಿರೋ ಲಿಂಕ್ ನ ನಾವು ವಿಶ್ಲಿಂಕ್ ಇಂದ ಜನರೇಟ್ ಮಾಡ್ಕೊಂಡ್ರೆ ನಾವು ಅರ್ನಿಂಗ್ ನ ಸ್ಟಾರ್ಟ್ ಮಾಡ್ಬೋದು. ವಿಶ್ಲಿಂಕ್ ಅಲ್ಲಿ ಯಾರ್ಯಾರು ವರ್ಕ್ ಮಾಡ್ಬೋದು ಅಂಡ್ ವರ್ಕ್ ಮಾಡಕ್ ಬೇಕಾಗಿರೋ ಕ್ರೈಟೀರಿಯಾ ಏನು ಅಂತ ಹೇಳ್ತೀನಿ. ಪರ್ಸನಲಿ ನಂಗೆ ವಿಶ್ಲಿಂಕ್ ಕ್ರೈಟೀರಿಯನ್ ಅಚೀವ್ ಮಾಡೋದು ಇಸ್ ವೆರಿ ಈಸಿ ಕಂಪೇರ್ ಟು ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬ್ ಅಂತ ಅನ್ಸುತ್ತೆ. ಬಿಕಾಸ್ ವಿಶ್ಲಿಂಕ್ ನ ನಾವು ಅಚೀವ್ ಮಾಡಬೇಕಾಗಿರೋ ಕ್ರೈಟೀರಿಯಾ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮಗೆ 1000 ಫಾಲೋವರ್ಸ್ ಆದ್ರೂ ಇರಬೇಕು, ಇಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ 500 ಸಬ್ಸ್ಕ್ರೈಬರ್ಸ್ ಆದ್ರೂ ಇರಬೇಕು. ನಾನು ಯಾವಾಗ ವಿಶ್ಲಿಂಕ್ ನ ಸ್ಟಾರ್ಟ್ ಮಾಡಿದ್ನೋ ಅವಾಗ ಬೇರೆನೆ ಕ್ರೈಟೀರಿಯಾ ಇತ್ತು. ಇನ್ಸ್ಟಾಗ್ರಾಮ್ ಅಲ್ಲಿ 2000 ಫಾಲೋವರ್ಸ್ ಆದ್ರೂ ಇರಬೇಕಾಗಿತ್ತು, ಇಲ್ಲಾಂದ್ರೆ ಯೂಟ್ಯೂಬ್ ಅಲ್ಲಿ 500 ಸಬ್ಸ್ಕ್ರೈಬರ್ಸ್ ಆದ್ರೂ ಇರಬೇಕಾಗಿತ್ತು. ಬಟ್ ಇವಾಗ ಅವರು ಅದನ್ನ ಕಮ್ಮಿ ಮಾಡಿ 1000 ಫಾಲೋವರ್ಸ್ ಮಾಡಿದೆ. ದಟ್ ಇಸ್ ರಿಯಲಿ ಗ್ರೇಟ್. ನನ್ನ ಕಡೆಯಿಂದ ಇನ್ನೊಂದು ಟಿಪ್ ಏನು ಅಂದ್ರೆ, ನಾನು ಆಗ್ಲಿಂದ ಏನು ಮಾನಿಟೈಸೇಷನ್ ಕ್ರೈಟೀರಿಯಾ ಇನ್ ವಿಶ್ಲಿಂಕ್ ಅಂತ ಹೇಳ್ತಾ ಇದ್ದೀನಿ, ಅದು ಹಿಟ್ ಆಗೋ ತನಕ ವೇಟ್ ಮಾಡ್ಕೊಂಡು ಕುತ್ಕೋಬೇಡಿ. ನಂದೇ ಪರ್ಸನಲ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ನಂದು 412 ಸಬ್ಸ್ಕ್ರೈಬರ್ಸ್ ಅಷ್ಟೇ ಇದ್ರು. ನಾನು ಟ್ರೈ ಮಾಡ್ತಾನೆ ಇದ್ದೆ, ಅವಾಗ ಹೋಗಿ ಸೈನ್ ಇನ್ ಆಗಕ್ಕೆ ಟ್ರೈ ಮಾಡ್ತಾನೆ ಇದ್ದೆ. ಬಟ್ 412 ಸಬ್ಸ್ಕ್ರೈಬರ್ ಇದ್ದಾಗೆ ನಾನು ಸೈನ್ ಇನ್ ಆಗೋಯ್ತು. ಲಕ್ಕ ಅಥವಾ ಏನು ಅಂತ ನನಗೆ ಗೊತ್ತಿಲ್ಲ. ನೀವು ಕೂಡ ಅಷ್ಟೇ ಟ್ರೈ ಮಾಡ್ತಾನೆ ಇರಿ. ವಿ ನೆವರ್ ನೋ, ಯಾವ್ದಾದ್ರು ಒಂದು ಪಾಯಿಂಟ್ ಅಲ್ಲಿ ನಿಮ್ದು ಕೂಡ ಆಕ್ಸೆಪ್ಟ್ ಆದ್ರೂ ಆಗ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ವಿಶ್ಲಿಂಕ್ ಕ್ರೈಟೀರಿಯನ್ ಹೇಳೋದ್ ಮರ್ತೋದೆ. ನೀವು ವಿಶ್ಲಿಂಕ್ ಕ್ರಿಯೇಟರ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗಬೇಕು ಅಂದ್ರೆ 18+ ಇಯರ್ಸ್ ಆಗಿರ್ಬೇಕು ಅಂಡ್ ನಿಮ್ದು ಅಕೌಂಟು ಪಬ್ಲಿಕ್ ಆಗಿರ್ಬೇಕು. ವಿಶ್ಲಿಂಕ್ ಬೆಸ್ಟ್ ಪಾರ್ಟ್ ಏನು ಅಂದ್ರೆ, ವಿಶ್ಲಿಂಕ್ ನ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಜಸ್ಟ್ ನಾವು ಹಾಲ್ಸ್ ಮಾಡಿ ಔಟ್ಫಿಟ್ ಸಜೆಷನ್ ಕೊಡ್ತೀರಿ ಅನ್ನೋದಿಲ್ಲ. ಪ್ರಾಡಕ್ಟ್ ಸಜೆಷನ್ ಬೇಕು ಅಂದ್ರೆ ಕೊಡ್ಬೋದು. ಮೇಕಪ್, ನೀವೇನಾದ್ರೂ ಸ್ಟೂಡೆಂಟ್ಸ್ ಆಗಿದ್ರೆ ಸ್ಟೇಷನರಿನ ಸಜೆಷನ್ ಕೊಡ್ಬೋದು. ಅಂಡ್ ನೀವೇನಾದ್ರೂ ಹೌಸ್ ವೈಫ್ ಆಗಿದ್ರೆ ಹೋಮ್ ಡೆಕೋರ್, ಕಿಚನ್ ಐಟಮ್ಸ್ ನ ಕೂಡ ಬೇಕಂದ್ರೆ ನೀವು ಸಜೆಸ್ಟ್ ಮಾಡ್ಬೋದು. ವುಮೆನ್ ಅಷ್ಟೇ ಅಲ್ಲ, ಮೆನ್ ಕೂಡ ಈ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ಕೊಂಡು ಅವ್ರದ್ದು ಔಟ್ಫಿಟ್ ಆಗಿರ್ಬೋದು, ಶೂಸ್, ವಾಚಸ್, ಅವ್ರಿಗೇನಾದ್ರೂ ಈ ಟೆಕ್ ಇಂಡಸ್ಟ್ರಿಯಲ್ಲಿ ಜಾಸ್ತಿ ಐಡಿಯಾಸ್ ಅಂಡ್ ನಾಲೆಜ್ ಇದೆ ಅಂದ್ರೆ ಅದನ್ನು ಕೂಡ ಲೈಕ್ ಲೈಟ್, ವಾಚ್, ಫೋನು ಏನ್ ಬೇಕಾದ್ರೂ ಅವ್ರು ಸಜೆಸ್ಟ್ ಮಾಡ್ಬೋದು. ಇಷ್ಟೊತ್ತು ಆಪ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿದಾಯ್ತು. ನೆಕ್ಸ್ಟ್ ಹೇಗೆ ಸೈನ್ ಇನ್ ಮಾಡೋದು, ಲಿಂಕ್ಸ್ ಅಲ್ಲಿ ಹೇಗೆ ಜನರೇಟ್ ಮಾಡೋದು ಅಂಡ್ ಆಟೋ DM ಫೀಚರ್ ನ ಹೇಗೆ ಎನೇಬಲ್ ಮಾಡೋದು ಅಂತ ಹೇಳ್ಕೊತಾ ಹೋಗ್ತೀನಿ. ಫಸ್ಟ್ ನೀವು ವಿಶ್ಲಿಂಕ್ ಕ್ರಿಯೇಟರ್ ಆಪ್ ನ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಬೇಕಾಗತ್ತೆ. ನಿಮ್ಗೆ ಇನ್ನೂ ಕನ್ಫ್ಯೂಷನ್ಸ್ ಇದ್ರೆ ಆಪ್ ಈ ತರ ನೋಡಕ್ ಇರುತ್ತೆ ಅಂಡ್ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಅದು ಲಿಂಕ್ ನಾನು ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಕೂಡ ಬೇಕು ಅಂದ್ರೆ ಆಪ್ ನ ಡೌನ್ಲೋಡ್ ಮಾಡ್ಕೋಬಹುದು. ಒಂದ್ಸತಿ ನೀವು ಆಪ್ ನ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಅದು ಫೋನ್ ನಂಬರ್ ನ ಕೇಳುತ್ತೆ. ನಿಮ್ ಫೋನ್ ನಂಬರ್ ಹಾಕಾದ್ಮೇಲೆ ನಿಮಗೆ OTP ರಿಸೀವ್ ಆಗುತ್ತೆ. ಅದನ್ನ ಹಾಕಾದ್ಮೇಲೆ ನಿಮಗೆ ಹೋಮ್ ಪೇಜ್, ವಿಶ್ಲಿಂಕ್ ಹೋಮ್ ಪೇಜ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಅದಾದ್ಮೇಲೆ ಲೆಫ್ಟ್ ಸೈಡ್ ಅಲ್ಲಿ 3 ಡಾಟ್ಸ್ ಕಾಣಿಸುತ್ತೆ. ನೀವು ಅದನ್ನ ಪ್ರೆಸ್ ಮಾಡಿದ ತಕ್ಷಣ ನಿಮ್ಮ ಹತ್ರ ಯಾವ್ದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇದು ಅದೆಲ್ಲ ತೋರಿಸುತ್ತೆ. ಲೈಕ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್. ನಿಮ್ಮ ಹತ್ರ ಯಾವ ಪ್ಲಾಟ್ಫಾರ್ಮ್ ಇದೆಯೋ ಅದೆಲ್ಲದನ್ನು ಕನೆಕ್ಟ್ ಮಾಡಿ. ಅದೆಲ್ಲ ಕನೆಕ್ಟ್ ಆದಮೇಲೆ ನಿಮ್ಮದು ವಿಶ್ಲಿಂಕ್ದು ಸ್ಟೋರು ಆಕ್ಟಿವೇಟ್ ಆಗುತ್ತೆ. ಒಂದ್ಸತಿ ಸ್ಟೋರ್ ಆಕ್ಟಿವೇಟ್ ಆದರೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಸಕ್ಸಸ್ಫುಲ್ ಆಗಿ ನೀವು ವಿಶ್ಲಿಂಕ್ ಕ್ರಿಯೇಟರ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿದ್ದಾರಾ ಅಂತ. ನಾನೊಂದು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನಿಮ್ಮ ಸ್ಟೋರ್ ಐಡಿನ ತೊಗೊಂಡೋಗಿ ಬಯೋಲ್ ಹಾಕೊಳ್ಳಿ. ಸೊ ದಟ್ ನಿಮ್ಮ ಫಾಲೋವರ್ ಯಾರಾದರೂ ಆ ಲಿಂಕ್ನ ಪ್ರೆಸ್ ಮಾಡಿದ್ರೆ ಇಷ್ಟು ದಿನ ನೀವು ಏನು ಪ್ರಾಡಕ್ಟ್ ಲಿಂಕ್ನ ನೀವು ಜನರೇಟ್ ಮಾಡಿದ್ರು ಅದು ಎಲ್ಲವುದು ಅವ್ರಿಗೆ ಒಂದೇ ಕಡೆ ನೋಡಕ್ ಸಿಗುತ್ತೆ. ಸಕ್ಸಸ್ಫುಲಿ ನಾವು ವಿಶ್ಲಿಂಕ್ ಕ್ರಿಯೇಟರ್ ಪ್ರೋಗ್ರಾಮ್ಗೆ ಸೈನ್ ಇನ್ ಅಂತೂ ಆಗಿದ್ದಾಯ್ತು. ನೆಕ್ಸ್ಟ್ ಲಿಂಕ್ ನ ಹೇಗೆ ಜನರೇಟ್ ಮಾಡೋದು ಅಂತ ತೋರಿಸ್ತೀನಿ. ಎಕ್ಸಾಂಪಲ್ ಆಗಿ ನಾನೊಂದು ಇನ್ಸ್ಟಾಗ್ರಾಮ್ ರೀಲ್ಗೆ ಹೇಗೆ ನಾನು ಲಿಂಕ್ ನ ಜನರೇಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಈ ಪರ್ಟಿಕ್ಯುಲರ್ ರೀಲ್ ನಾನು ಈ ಲಿಂಕ್ ನ ಹೇಗೆ ಜನರೇಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾವ್ ಏನ್ ಮಾಡ್ಬೇಕು ಅಂದ್ರೆ ವಿಡಿಯೋನ ಅಪ್ಲೋಡ್ ಮಾಡಬೇಕು. ಅದಾದ್ಮೇಲೆ ಡೈರೆಕ್ಟ್ ಆಗಿ ವಿಶ್ಲಿಂಕ್ ಹೋಗ್ಬೇಕು. ವಿಶ್ಲಿಂಕ್ ಹೋಗಿದ ತಕ್ಷಣ ಹೋಮ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಡೌನ್
ಡೌನ್ ಸೈಡಲ್ಲಿ ನಿಮಗೆ ಕ್ರಿಯೇಟ್ ಅಂತ ಒಂದು ಪ್ಲಸ್ ಐಕಾನ್ ಸಿಗುತ್ತೆ. ನೀವು ಅದನ್ನು ಪ್ರೆಸ್ ಮಾಡಿ ಒಳಗಡೆ ಹೋಗಿದ ತಕ್ಷಣ 4 ಇಂಟರ್ಫೇಸ್ ಓಪನ್ ಆಗುತ್ತೆ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಪ್ರಾಡಕ್ಟ್ ಲಿಸ್ಟ್ ಆ್ಯಂಡ್ ಸಿಂಗಲ್ ಪ್ರಾಡಕ್ಟ್ ಅಂತ ಓಪನ್ ಆಗುತ್ತೆ. ನೀವೇನಾದರೂ ಇನ್ಸ್ಟಾಗ್ರಾಮ್ಗೆ ಕಂಟೆಂಟ್ನ ನೀವು ಕ್ರಿಯೇಟ್ ಮಾಡ್ತಾ ಇದ್ರೆ ಇನ್ಸ್ಟಾಗ್ರಾಮ್ನ ಪ್ರೆಸ್ ಮಾಡಬೇಕು, ಇಲ್ಲ ಯೂಟ್ಯೂಬ್, ಇಲ್ಲಾಂದರೆ ಸಿಂಗಲ್ ಪ್ರಾಡಕ್ಟ್ ಅಷ್ಟೇ ನಿಮ್ಗೆ ಲಿಂಕ್ ಬೇಕು ಅಂದರೆ ಸಿಂಗಲ್ ಪ್ರಾಡಕ್ಟ್ನ ಪ್ರೆಸ್ ಮಾಡಿ, ಅಥವಾ ಪ್ರಾಡಕ್ಟ್ ಲಿಸ್ಟ್ನ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದರೆ ಪ್ರಾಡಕ್ಟ್ ಲಿಸ್ಟ್ನ ನೀವು ಟಚ್ ಮಾಡಬೇಕಾಗುತ್ತೆ. ಆಗಲೇ ಹೇಳಿದಾಗ ನಾನು ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡ್ತೇನೆ, ಸೊ ನಾನು ಇನ್ಸ್ಟಾಗ್ರಾಮ್ನ ಚೂಸ್ ಮಾಡಿ ಪ್ರೆಸ್ ಮಾಡಿದ ತಕ್ಷಣ ಇಷ್ಟು ದಿವಸ ನಾನು ಇನ್ಸ್ಟಾಗ್ರಾಮಲ್ಲಿ ಯಾವ್ಯಾವ ರೀಲ್ಸ್ ಹಾಕಿದ್ದೀನೋ ಅದು ಎಲ್ಲದೂ ಪಾಪೌಟ್ ಆಗುತ್ತೆ. ಅದರಲ್ಲಿ ನಾನು ಈಗ ರೀಸೆಂಟಾಗಿ ಹಾಕಿರೋದು ಫಸ್ಟಲ್ಲಿರುತ್ತೆ, ಅದನ್ನು ಚೂಸ್ ಮಾಡಬೇಕು. ಅದನ್ನು ಚೂಸ್ ಮಾಡಿದ ತಕ್ಷಣ ಒಳಗಡೆ ನಿಮಗೆ ತೋರಿಸುತ್ತೆ ಏನಂತ ಅಂದರೆ ಆ್ಯಡ್ ಟೈಟಲ್ ಅಂತ. ಅದು ನಿಮಗೆ ಇಷ್ಟ ಬಂದಿದ್ದ ಟೈಟಲ್ನ ನೀವು ಕೊಡ್ಬೋದು. ಗೆಟ್ ರೆಡಿ ವಿತ್ ಮೀ ಆಗಿರಬಹುದು ಅಥವಾ ಹಾಲ್ ಅಂತ ಆದರೂ ಬೇಕಾದ್ರೂ ನೀವು ಕೊಡ್ಬೋದು. ಅದಾದಮೇಲೆ ಲಿಂಕ್ನ ಕೇಳ್ತಾ ಇರತ್ತೆ ಅದು. ಸೊ ನೀವು ಆ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ಯಾವ ಪ್ರಾಡಕ್ಟ್ನ ಪ್ರಮೋಟ್ ಮಾಡಿರ್ತೀನೋ ಆ ಲಿಂಕ್ನ ಪರ್ಟಿಕ್ಯುಲರ್ ಬ್ರ್ಯಾಂಡಿಂದ ನಾವು ತೊಗೊಂಡು ಬರಬೇಕಾಗತ್ತೆ. ಆ ಲಿಂಕ್ನ ಅಲ್ಲಿಂದ ಕಾಪಿ ಮಾಡ್ಕೊಂಡು ಬಂದ್ಬಿಟ್ಟು ನಾವು ಇಲ್ಲಿ ಪೇಸ್ಟ್ ಮಾಡಿದ್ರೆ ಸಾಕು. ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಪಬ್ಲಿಷ್ ಅಥವಾ ಪ್ರಿವ್ಯೂ ಅಂತ ಇರುತ್ತೆ. ಸೊ ಇಷ್ಟು ಈಸಿಯಾಗಿ ನಾವು ಲಿಂಕ್ನ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಲಿಂಕ್ನ ಹೇಗೆ ಸೆಂಡ್ ಮಾಡೋದು ಅಂತ. ಒಂದೇ ಒಂದು ಕಮೆಂಟ್ ಅಥವಾ 2 ಕಮೆಂಟ್ ಅಂದರೆ ನಾವು ಈಸಿಯಾಗಿ ಲಿಂಕ್ನಂತೂ ಸೆಂಡ್ ಮಾಡ್ಕೊಡ್ಬೋದು. ಅದೇ ಒಂದೇ ಒಂದು ವಿಡಿಯೋ ವೈರಲ್ ಹೋಯ್ತು ಅಂದರೆ 400 to 500 ಕಮೆಂಟ್ಸ್ ಇರುತ್ತೆ. ಎಲ್ಲದಕ್ಕೂ ಕುತ್ಕೊಂಡು ನಾವು ಲಿಂಕ್ ಸೆಂಡ್ ಮಾಡಬೇಕು ಅಂದರೆ ಇಟ್ ಈಸ್ ವೆರಿ ಇಂಪಾಸಿಬಲ್. ಅದಕ್ಕೆ ಆಟೋ DM ಆ್ಯಂಡ್ ಆಟೋ ರಿಪ್ಲೈ ಅವಾಗಲೇ ನಮ್ಗೆ ಹೆಲ್ಪ್ಫುಲ್ ಆಗೋದು. ಅದನ್ನೇ ಹೇಗೆ ಎನೇಬಲ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ವಿಶ್ ಲಿಂಕ್ದು ಮೆನ್ಯೂಗೆ ಹೋದ್ರೆ ಅಲ್ಲಿ ನಿಮಗೆ ಎಂಗೇಜ್ ಅಂತ ಒಂದು ಫೀಚರ್ ಇರುತ್ತೆ. ಅದನ್ನ ಪ್ರೆಸ್ ಮಾಡಿದ್ರೆ ಡಿಫಾಲ್ಟಲ್ಲಿ ಎಲ್ಲದನ್ನು ರೆಡಿಮೇಡ್ ಆಗಿರುತ್ತೆ. ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಚೇಂಜಸ್ ಮಾಡ್ಕೋಬೇಕು ಅಲ್ಲಿರೋ ವರ್ಡ್ಸ್ಗೆ ಅಂದರೆ ಅದನ್ನು ನೀವು ಈಸಿಯಾಗಿ ಚೇಂಜ್ ಮಾಡ್ಕೋಬಹುದು. ಲೈಕ್ PP, DM ಅಂತೆಲ್ಲ ಇರುತ್ತೆ. ಒಂದಷ್ಟು ಇನ್ಫ್ಲುಯೆನ್ಸರ್ ಕಮೆಂಟ್ ಸೆಕ್ಷನಲ್ಲಿ ನೋಡಿರ್ಬೋದು ನೀವು. ಕಮೆಂಟ್ ಗ್ಲೋ ಐಲ್ ಸೆಂಡ್ ಯು ದ ಲಿಂಕ್ ಅಂತ ಹೇಳಿರ್ತಾರೆ. ಸೊ ಆ ಗ್ಲೋ ಅನ್ನೋದು ವರ್ಡ್ ಅಲ್ಲಿರಲ್ಲ. ಸೊ ನೀವು ಅದನ್ನ ನೀವು ಆ್ಯಡ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಬಂದು ನೀವು ಅದನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ಇದನ್ನ ಒಂದ್ಸತಿ ಸೆಟಪ್ ಮಾಡಿ ಇಟ್ಟರೆ ಸಾಕು ಗೈಸ್. ನೀವು ಮತ್ತೆ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೇನಾಗಲೇ ಹೇಳಿದಾಗೆ ನೀವೇನಾದರೂ ಪರ್ಟಿಕ್ಯುಲರ್ ಆಗಿರೋ ವರ್ಡ್ನ ಆ್ಯಡ್ ಮಾಡಬೇಕು ಅಂತ ಬಂದಾಗ ಮಾತ್ರ ಇದನ್ನ ಬಂದು ನೀವು ಎಡಿಟ್ ಮಾಡ್ಕೊಂಡು ಅದನ್ನ ಯಾವಾಗ ಬೇಕಾದ್ರೂ ಅವಾಗ ನೀವು ಆ್ಯಡ್ ಮಾಡ್ಕೋತಾ ಹೋಗ್ಬೋದು. ನಾನು ಇಷ್ಟೊತ್ತಿ ಹೇಳಿರೋದನ್ನ ನೀವು ಕರೆಕ್ಟಾಗಿ ಮಾಡಿದ್ರೆ ನಿಮ್ಮ ಪೋಸ್ಟು ಮನಿ ಅರ್ನ್ ಮಾಡೋಕ್ಕೆ ರೆಡಿ ಆಗಿದೆ ಅಂತ. ನೀವು ಏನು ಪೋಸ್ಟ್ ಮಾಡಿದಿರೋ ಆ ಪೋಸ್ಟಿಂದ ಯಾರಾದರೂ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ ಅದರಿಂದ ನೀವು ರೆವಿನ್ಯೂನ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ನೀವು ಇವಾಗ ರೆವಿನ್ಯೂನ ಅರ್ನ್ ಮಾಡ್ತಾ ಇರೋದನ್ನ ಎಲ್ಲಿ ಚೆಕ್ ಮಾಡಬೇಕು ಅಂದರೆ ವಿಶ್ ಲಿಂಕ್ದು ಹೋಮ್ ಪೇಜಲ್ಲಿ ಅನಾಲಿಟಿಕ್ಸ್ ಅಂತ ರೈಟ್ ಸೈಡ್ ಕಾರ್ನರಲ್ಲಿ ಒಂದು ಟ್ಯಾಬ್ ಇದೆ. ಅದನ್ನ ನೀವು ಪ್ರೆಸ್ ಮಾಡಿ ಒಳಗಡೆ ಹೋದರೆ ನೀವು ಎಷ್ಟು ರೆವಿನ್ಯೂ ಜನರೇಟ್ ಮಾಡಿದ್ದೀರಾ, ಎಷ್ಟು ಸೇಲ್ಸ್ ಆಗಿದೆ, ಯಾವ ಬ್ರ್ಯಾಂಡಿಂದ ನೀವು ಅರ್ನ್ ಮಾಡ್ತಾ ಇದ್ದೀರಾ, ಅದು ಎಲ್ಲದನ್ನು ನೀವು ಒಂದೇ ಪ್ಲೇಸಲ್ಲಿ ಚೆಕ್ ಮಾಡ್ಬೋದು. ಇಷ್ಟೊತ್ತು ವಿಶ್ ಲಿಂಕ್ಗೆ ಹೇಗೆ ಸೈನ್ ಇನ್ ಆಗೋದು, ಲಿಂಕ್ ಎಲ್ಲ ಹೇಗೆ ಜನರೇಟ್ ಮಾಡೋದು ಅಂತ ನೋಡಿದ್ದಾಯ್ತು. ನೆಕ್ಸ್ಟ್ ದ ಬೆಸ್ಟ್ ಫೀಚರ್ ಆಫ್ ವಿಶ್ ಲಿಂಕ್ ಬಂದ್ಬಿಟ್ಟು ವಿಶ್ ಲಿಂಕ್ದು ವೈಟ್ ಲಿಸ್ಟ್ ಮಾಡ್ಕೊಳ್ಳೋದು ಮತ್ತು ಸೋರ್ಸಿಂಗ್ ಬಗ್ಗೆ ಮಾತಾಡೋಣ. ವೈಟ್ ಲಿಸ್ಟ್ ಅಂತ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ಫಸ್ಟ್ ಅದನ್ನು ಕ್ಲಿಯರ್ ಮಾಡ್ತೀನಿ. ಜಸ್ಟ್ ಏನೂ ಇಲ್ಲ, ನಾವು ನಾರ್ಮಲ್ ಆಗಿ ನಾನು ಜಾಸ್ತಿ ಹಾಲ್ಸ್ನ ಮಾಡ್ತೀನಿ. ಸೊ ನಾನು ಏನು ಮಾಡ್ತೀನಿ ಅಂದರೆ ಮಿಂತ್ರಾಯಿಂದ ಪ್ರಾಡಕ್ಟ್ಸ್ನೆಲ್ಲ ತರಿಸ್ಕೊಂಡು ನಂದು ವಿಡಿಯೋ ಎಲ್ಲ ಕ್ರಿಯೇಟ್ ಆದಾದ್ಮೇಲೆ ವಾಪಸ್ ಕಳಿಸ್ತೀನಿ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬ್ರ್ಯಾಂಡ್ಸಿಗೆ ಗೊತ್ತಿಲ್ಲ ನಾನು ಐ ಆಮ್ ಅ ಕ್ರಿಯೇಟರ್ ಅಂತ. ಸೊ ಅವ್ರು ಏನು ಥಿಂಕ್ ಮಾಡ್ತಾರೆ ಅಂದರೆ ಅವ್ರಿಗೆ ಲಾಸ್ ಆಗ್ತಾ ಇದೆ, ದಟ್ ಶಿಪ್ಪಿಂಗ್ ಚಾರ್ಜಸ್ ಏನು ಇಲ್ಲದೆ ನಾನು ವಾಪಸ್ ತಗೊಳ್ತಾ ಇರೋದು ಅಥವಾ ಕಳಿಸ್ತಾ ಇರೋದ್ರಿಂದ ಅವ್ರಿಗೆ ಲಾಸ್ ಆಗ್ತಾ ಇದೆ ಅಂತ ಥಿಂಕ್ ಮಾಡ್ಬಿಟ್ಟು ನನ್ನ ಬ್ಲ್ಯಾಕ್ ಲಿಸ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಅದೇ ನಾವೇನಾದರೂ ವಿಶ್ ಲಿಂಕ್ ಕಡೆಯಿಂದ ವೈಟ್ ಲಿಸ್ಟ್ ಆದರೆ ಒಂದು ಅಶ್ಯೂರಿಟಿ ಏನಿರುತ್ತೆ ಅಂದರೆ ನಾವು ಆಲ್ರೆಡಿ ಪೇ ಮಾಡಿರೋ ಅಮೌಂಟ್ ಅಂತೂ ವಾಪಸ್ ಬಂದೇ ಬರುತ್ತೆ ಅಂತ ಒಂದು ಅಶ್ಯೂರಿಟಿ ಇರುತ್ತೆ. ಆ್ಯಂಡ್ ಇನ್ನೊಂದೇನು ಅಂದರೆ ಬ್ರ್ಯಾಂಡ್ಗೂ ಕೂಡ ಗೊತ್ತಿರುತ್ತೆ ದಟ್ ವಿ ಆರ್ ಟೇಕಿಂಗ್ ಪ್ರಾಡಕ್ಟ್ಸ್ ಟು ಕ್ರಿಯೇಟ್ ಅ ಕಂಟೆಂಟ್ ಅಂತ. ಸೊ ದೇ ವಿಲ್ ನಾಟ್ ಬ್ಲ್ಯಾಕ್ ಲಿಸ್ಟ್ ಅಸ್. ಬಂದ್ಬಿಟ್ಟು ಸೋರ್ಸಿಂಗ್. ಈ ಸೋರ್ಸಿಂಗಲ್ಲಿ ನಿಮ್ದು ಯಾವುದೇ ರೀತಿಯಾದ ಅಮೌಂಟು ಇನ್ವಾಲ್ವ್ ಆಗಿರಲ್ಲ. ವಿಶ್ ಲಿಂಕ್ ಕಡೆಯಿಂದನೇ ನಿಮಗೆ 3000 ಕ್ರೆಡಿಟ್ಸ್ನ ಕೊಡ್ತಾರೆ. ಸೊ ಅದರಿಂದ ಅಂದರೆ ವಿಶ್ ಲಿಂಕ್ ಸೋರ್ಸಿಂಗಲ್ಲಿ ಯಾವ ಬ್ರ್ಯಾಂಡ್ಸ್ ಇರುತ್ತೋ ಆ ಬ್ರ್ಯಾಂಡ್ಸ್ನಲ್ಲಿ ನೀವು ಚೂಸ್ ಮಾಡಿಕೊಂಡು ಔಟ್ಫಿಟ್ನ ತರಿಸ್ಕೊಂಡು ಅದ್ರ ಮೇಲೆ ಕಂಟೆಂಟ್ನ ಕ್ರಿಯೇಟ್ ಮಾಡಿ ನೀವು ಅಪ್ಲೋಡ್ ಮಾಡ್ಕೋತಾ ಹೋಗ್ಬೋದು. ಸೋರ್ಸಿಂಗಲ್ಲಿ ಸ್ಟಾರ್ಟಿಂಗ್ ಕ್ರೆಡಿಟ್ ಪಾಯಿಂಟ್ಸ್ ಬಂದ್ಬಿಟ್ಟು 3000 ಕೊಡ್ತಾರೆ. ಅದು ನೀವು ಹೇಗೆ ಕಂಟೆಂಟ್ನ ಹೇಗೆ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀರಾ, ಹೇಗೆ ನೀವು ರೆವಿನ್ಯೂ ಜನರೇಟ್ ಮಾಡ್ತಾ ಇದ್ದೀರಾ ಅಂತ ನೋಡಿಕೊಂಡು ಆ ಕ್ರೆಡಿಟ್ ಸ್ಕೋರು ಜಾಸ್ತಿ ಆಗ್ತಾ ಹೋಗುತ್ತೆ. ದ ಬೆಸ್ಟ್ ಥಿಂಗ್ ಏನು ಅಂದರೆ ಸೋರ್ಸಿಂಗಲ್ಲಿ ನಿಮ್ದು ಯಾವುದೇ ರೀತಿಯಾದ ಅಮೌಂಟ್ ಏನು ನೀವು ಹಾಕೋ ಥರ ಇರಲ್ಲ. ವಿಶ್ ಲಿಂಕಲ್ಲಿ ಇರೋ ಅಮೌಂಟ್ನ ಯೂಸ್ ಮಾಡಿಕೊಂಡು ನೀವು ಕಂಟೆಂಟ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇರಬೇಕಾಗತ್ತೆ. ನಾರ್ಮಲ್ ಆಗಿ ಹೇಗೆ ರಿಟರ್ನ್ ಪೀರಿಯಡ್ ಇರುತ್ತೋ ಅದೇ ತರ ಸೋರ್ಸಿಂಗ್ ಪ್ರಾಡಕ್ಟ್ಸ್ಗೂ ರಿಟರ್ನ್ ಪೀರಿಯಡ್ಸ್ ಇರುತ್ತೆ. ಒಂದೊಂದಕ್ಕೆ 3 days ಇರ್ಬೋದು, ಒಂದೊಂದಕ್ಕೆ 7 days ಇರ್ಬೋದು, ಒಂದೊಂದಕ್ಕೆ 8 days ಕೂಡ ಇರ್ಬೋದು. ಅಷ್ಟರಲ್ಲೇ ನೀವು ಕಂಟೆಂಟ್ನ ಕ್ರಿಯೇಟ್ ಮಾಡಿ ಇಟ್ಕೋಬೇಕು. ಇಲ್ಲಾಂದ್ರೆ ಆಟೋಮೆಟಿಕ್ ಆಗಿ ರಿಟರ್ನ್ ಆಗ್ಬಿಡುತ್ತೆ. ಸೊ ದಟ್ ಡೆಲಿವರಿ ಏಜೆಂಟ್ ಬಂದ್ಬಿಟ್ಟು ನಿಮ್ಮ ಪ್ರಾಡಕ್ಟ್ನ ಕೂಡ ತಗೊಂಡು ಹೋಗ್ತಾರೆ. ಸೊ ಆದಷ್ಟು ಆ ಟೈಮ್ ಲೈನಲ್ಲೇ ನೀವು ಕಂಟೆಂಟ್ನ ರೆಡಿ ಮಾಡಿ ಇಟ್ಕೊಳ್ಳೋದು ಬೆಸ್ಟ್ ಅಂತಾನೆ ಹೇಳ್ತೀನಿ. ಈ ಸೋರ್ಸಿಂಗ್ ಫೀಚರ್ನ ಓಪನ್ ಮಾಡೋದಕ್ಕೆ ಒಂದೇ ಒಂದು
ಒಂದು ಕ್ರೈಟೀರಿಯಾ ಇದೆ. ಅದೇನು ಅಂದರೆ 3.5 ಲ್ಯಾಕ್ ಸೇಲ್ಸ್ ಅಥವಾ 5 ಲ್ಯಾಕ್ ಸೇಲ್ಸ್ ಅಂತ ನನಗೆ ನೆನಪಿಲ್ಲ ಕರೆಕ್ಟಾಗಿ. ಅದನ್ನ ರಿಸರ್ಚ್ ಮಾಡಿಬಿಟ್ಟು ಇಲ್ಲೆಲ್ಲಾದರೂ ಪಿನ್ ಮಾಡಿರ್ತೀನಿ. ಅಷ್ಟು ಸೇಲ್ಸ್ನ ನೀವು ಜನರೇಟ್ ಮಾಡಾದ್ಮೇಲೆ ನಿಮಗೆ ಈ ಸೋರ್ಸಿಂಗ್ ಎನೇಬಲ್ ಮಾಡ್ಕೊಳಕ್ಕಾಗೋದು. ಆಲ್ಮೋಸ್ಟ್ ನಾನು 8 ಮಂತ್ಸ್ ತೊಗೊಂಡಿದ್ದೀನಿ ಈ ಸೋರ್ಸಿಂಗ್ನ ಎನೇಬಲ್ ಮಾಡೋದಕ್ಕೆ. ನಾನು ಆ್ಯಕ್ಚುಲಿ ಬರೀ ಹಾಲ್ ವೀಡಿಯೋಸೇ ಮಾಡಾಕಲ್ಲ, ತುಂಬಾ ಡಿಫ್ರೆಂಟ್ ವೀಡಿಯೋಸ್ ಮಾಡಿ ಹಾಕ್ತೀನಿ. ಸೊ ಇಟ್ ಟುಕ್ 8 ಮಂತ್ಸ್. ನೀವೇನಾದರೂ ಕನ್ಸಿಸ್ಟೆಂಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ಕೋತಾ ಹೋಗ್ತಾ ಇದ್ದೀರಾ ಅಂದರೆ ನಿಮ್ಗೆ ಇನ್ನೂ ಬೇಗ ಕೂಡ ಇದು ಓಪನ್ ಮಾಡ್ಕೋಬಹುದು. ಯಾರೆಲ್ಲ ಕಂಟೆಂಟ್ನ ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡ್ತಿರೋ ಅವ್ರಿಗೆ ವಿಶ್ಲಿಂಕ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ಅರ್ನ್ ರೆವೆನ್ಯೂ ಅಂತಲೇ ಹೇಳ್ಬೋದು. ಬಿಕಾಸ್ ತುಂಬ ಚೆನ್ನಾಗಿ ನೀವು ಇಲ್ಲಿ ಅಮೌಂಟ್ನ ಅರ್ನ್ ಮಾಡ್ಕೊತ ಹೋಗ್ಬೋದು ನೀವೇನಾದರೂ ಕನ್ಸಿಸ್ಟೆಂಟ್ ಆಗಿದ್ದರೆ. ನಾಟ್ ಓನ್ಲಿ ವಿಶ್ಲಿಂಕ್, ತುಂಬಾ ಥರ್ಡ್ ಪಾರ್ಟಿ ಆ್ಯಪ್ಸ್ ಇದೆ, ಅದರಿಂದ ಕೂಡ ನೀವು ಇದೇ ಥರ ಅರ್ನಿಂಗ್ಸ್ನ ಮಾಡ್ಕೋಬೋದು. ಬಟ್ ಪರ್ಸ್ನಲಿ ನಂಗೆ ವಿಶ್ಲಿಂಕ್ ಯಾಕೆ ಇಷ್ಟ ಅಂದರೆ ಅವ್ರದ್ದು ಕಸ್ಟಮರ್ ಸಪೋರ್ಟ್ ತುಂಬಾ ಸೂಪರ್ ಆಗಿದೆ. ಏನೇ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ನನಗೆ ಯಾವುದಾದ್ರೂ ಒಂದು ಫೀಚರ್ನ ಯೂಸ್ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ್ರು ಲಿಟ್ರಲಿ ವಿತ್ ಸ್ಕ್ರೀನ್ ಶಾಟ್ ದೆಲ್ ಸೆಂಡ್ ವಿತಿನ್ 24 ಅವರ್ಸಲ್ಲಿ ನಿಮ್ಗೆ ಯಾವ ಥರ ಪ್ರಾಬ್ಲಮ್ಸ್ ಇದ್ರೂ ಅದನ್ನು ಸಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ದಟ್ಸ್ ದ ಬೆಸ್ಟ್ ಪಾರ್ಟ್. ಆ್ಯಂಡ್ ಇನ್ನೊಂದೇನು ಅಂದರೆ ಯೂಸರ್ ಫ್ರೆಂಡ್ಲಿ, ಅಂದರೆ ಈಸಿಯಾಗಿ ಯೂಸ್ ಮಾಡ್ಬೋದು ಆ್ಯಪ್ನ. ಈ ಫೋನ್ ಯಾರ್ಯಾರಿಗೆಲ್ಲ ಯೂಸ್ ಮಾಡೋಕ್ಕೆ ಬರುತ್ತೋ ಅವರೆಲ್ಲನೂ ಆರಾಮಾಗಿ ಆ್ಯಪ್ನ ಅಷ್ಟು ಈಸಿಯಾಗಿ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಒಂಚೂರು ಕಾಂಪ್ಲಿಕೇಶನ್ಸ್ ಏನೂ ಇಲ್ಲದೆ ಯೂಸ್ ಮಾಡ್ಕೊತಾ ಹೋಗ್ಬೋದು. ದಟ್ಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ದ ವಿಶ್ಲಿಂಕ್. ಅರ್ನಿಂಗ್ ಮಾಡೋಕ್ಕೆ ವಿಶ್ಲಿಂಕಲ್ಲಿ ಇಷ್ಟೇ ಅಲ್ಲದೆ ಇನ್ನೂ ತುಂಬಾ ವೇಸ್ ಇದೆ. ಲೈಕ್ ಬ್ರ್ಯಾಂಡ್ ಕೊಲ್ಯಾಬ್ಸ್ ಆಗಿರ್ಬೋದು, ವಿಶ್ಲಿಂಕ್ ಸೋರ್ಸಿಂಗ್ ಅಲ್ಲದೆ ಬ್ರ್ಯಾಂಡ್ ಸೋರ್ಸಿಂಗ್ ಅಂತ ಕೂಡ ಇದೆ. ಅದರಿಂದ ಕೂಡ ನೀವು ಅರ್ನಿಂಗ್ ಮಾಡ್ಬೋದು. ರಿವಾರ್ಡ್ಸ್ ಪ್ರೋಗ್ರಾಮಿಂದ ಅರ್ನಿಂಗ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಹೊಸ್ದಾಗಿ ಸ್ಟಾರ್ಟ್ ಆಗಿದೆ ಸೆಲೆಕ್ಟ್ ಬೈ ವಿಶ್ಲಿಂಕ್ ಅಂತ. ಅದರಿಂದನೂ ಕೂಡ ನೀವು ರೆವಿನ್ಯೂ ಜನರೇಟ್ ಮಾಡಿಕೊಂಡು ಅದರಿಂದ ಕೂಡ ನೀವು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು. ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಮೇಲ್ಮೇಲೆ ಹೇಳ್ಕೊಂಡ್ರೆ ನಿಮಗೂ ಏನೂ ಅರ್ಥ ಆಗಲ್ಲ. ಆ್ಯಂಡ್ ಇಲ್ಲೇ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ರೆ ವಿಡಿಯೋ ಕೂಡ ಲೆಂತ್ ಆಗ್ತಾ ಹೋಗ್ತಾ ಇರುತ್ತೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಡೂ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಇದ್ರ ಬಗ್ಗೆನೇ ವಿಶ್ಲಿಂಕ್ ಪಾರ್ಟ್ 2 ಅಂತ ಕಂಪ್ಲೀಟ್ ವಿಡಿಯೋ ಮಾಡಿ ಹಾಕ್ತೀನಿ. ಫೈನಲಿ ನೀವು ಇಷ್ಟು ದಿವಸದಿಂದ ಕೇಳ್ತಾ ಇದ್ದಿದ್ದು ವಿಶ್ಲಿಂಕ್ ವಿಡಿಯೋ ಇಸ್ ಡನ್. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್ ಬಾಯ್.